ಈ ಸಿನಿಮಾದಲ್ಲಿ ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳಿದೆ. ಈಗ ಯಶ್ ಶೆಟ್ಟಿ ಅವರು ಆಗಿರ್ಬೋದು, ಬಾಲರಾಜವಾಡಿ ಅವರು ಆಗಿರ್ಬೋದು, ಆ ಥರದ ಕ್ಯಾರೆಕ್ಟರ್ಗಳು ಅಂದರೆ ಎಲ್ಲ ಥಿಯೇಟರ್ ಆರ್ಟಿಸ್ಟ್ಗಳು, ಎಲ್ಲರೂ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋ ಕ್ಯಾರೆಕ್ಟರ್ಗಳು. ಸೊ ಈ ಕ್ಯಾರೆಕ್ಟರ್ಗಳ ಜೊತೆ ಪ್ಲೇ ಮಾಡುವಾಗ ಅಂದರೆ ಇವರು ಈ ಕ್ಯಾರೆಕ್ಟರ್ ಪ್ರಿಪೇರ್ ಆಗಿರೋ ಸ್ಟೈಲು ಜೊತೆಗೆ ಅವ್ರ ಜೊತೆ ನೀವು ವರ್ಕ್ ಮಾಡೋ ಸ್ಟೈಲ್, ಸೊ ಏನಾದ್ರು ಪ್ರಿಪ್ರೇಷನ್ಸ್ ಆಗುತ್ತೆ ಅಂದರೆ ಅವರು ಎಷ್ಟು ಪ್ರಿಪೇರ್ ಆಗಿ ಬರ್ತಿದ್ರು ಈ ಕ್ಯಾರೆಕ್ಟರ್ಗಳಿಗೆ ಅಂತ? ಅದೇ ಅವರೆಲ್ಲ ತುಂಬ ಜನ ಥಿಯೇಟರ್ ಆರ್ಟಿಸ್ಟ್ ಅಲ್ಲ, ಸೊ ಅವ್ರಿಗೆಲ್ಲ ತುಂಬ ನನಗಿಂತ ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅವರೆಲ್ಲ ತುಂಬ ಸೆಲ್ಫ್ ಪ್ರಿಪೇರ್ಡ್, ಆಲ್ರೆಡಿ ಪ್ರಿಪೇರ್ಡ್. ಸೊ ಅವ್ರಿಗೆ ಆಮೇಲೆ ಇದು ಅಷ್ಟು ನ್ಯಾಚುರಲ್ ಆಗಿರಬೇಕಲ್ಲ. ಸೊ ಅವ್ರ ಜೊತೆ ಮಾತಾಡಬೇಕಂದ್ರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ಒಂದಷ್ಟು ಗೊತ್ತಿಲ್ಲದೆ ಎಷ್ಟೊಂದು ಕಲಿತಾ ಇರ್ತೀವಿ ನಾವು. ಎಷ್ಟೊಂದು ಚಿಕ್ಕ ಚಿಕ್ಕ ಟೆಕ್ನಿಕ್ಸ್, ಎವ್ರಿ ಮೂವಿ ಆ ಥರ ಅಲ್ಲ, ಈಚ್ ಮೂವಿ ನೀವೇನಾರು ಹೊಸದು ಕಲಿತಾ ಇರ್ತೀರ. ಡೈರೆಕ್ಟ್ರಿಂದ, ಒಂದೊಂದ್ಸಲಿ ಆ್ಯಕ್ಟರ್ಸಿಂದ. ಸೊ ಯಾರಿಂದ ಕಲಿತೀರಾ ಅಂತ ಹೇಳೋಕ್ಕಲ್ಲ, ಬಟ್ ಏನಾರು ಒಂದು ಯಾರಿಂದಾದರೂ ಕಲಿತಾ ಇರ್ತೀವಿ. ಸೊ ಈ ಸಿನಿಮಾದಿಂದನೂ ಒಂದಷ್ಟು ಕಲಿತೆ. ಅಲ್ಲೇ ಇರೋ ಒಂದಷ್ಟು ಜನರನ್ನ ಈ ಸಿನಿಮಾದ ಕ್ಯಾರೆಕ್ಟರ್ಗಳಾಗಿ ಬಳಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಸೊ ಅವ್ರ ಜೊತೆ ಆ್ಯಕ್ಟಿಂಗ್ ಹೇಗಿತ್ತು? ಯಾಕಂದರೆ ಅವ್ರು ಫಸ್ಟ್ ಟೈಮ್ ಸ್ಕ್ರೀನ್ ಪ್ರೆಸೆಂಟ್ ಆಗ್ತಿರ್ಬೋದು, ಅಥವಾ ಅವ್ರು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರ್ಬೋದು. ಸೊ ಅವರು ಈಗ ಅವ್ರೊಂದು ಟೇಕ್ಸ್ಗಳು ತೊಗೊಳ್ತಿರ್ತಾರೆ, ಸೊ ನೀವೊಂದು ಫ್ಲೋನಲ್ಲಿ ಇರ್ತೀರಾ, ಅವ್ರ ಜೊತೆ ಆ್ಯಕ್ಟ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ? ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂದ್ರೆ ಆ್ಯಕ್ಚುಲಿ ಒಂದೊಂದ್ಸಲಿ ಬೇಜಾರಾಗ್ತಾ ಇತ್ತು. ಯಾಕಂದರೆ ಬಿಸಿಲು, ಅವರು ನಿಂತ್ಕೊಳ್ಬೇಕು, ಸಡನ್ನಾಗಿ ಕೂತ್ಕೊಳ್ಬೇಕು, ತಿರ್ಗಾ ನಿಂತ್ಕೊಳ್ಬೇಕು, ಆಮೇಲೆ ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ, ತಿರ್ಗಾ ಕರೀತಾರೆ. ನಮಗೆ ಒಂದು ಸ್ವಲ್ಪ ಇದಾಗ್ತಿತ್ತು, ಎಲ್ಲಿ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಏನು ಮಾಡಿಸ್ತಿದ್ದಾರೆ ನಮ್ಮನ್ನ ಅಂತ. ಬಟ್ ಒಂದೆರಡು ದಿನ ಆದಮೇಲೆ ಅವ್ರಿಗೂ ಗೊತ್ತಾಯ್ತು ಸಿನಿಮಾ ಅಂದರೆ ಈ ಥರ ಟೈಮ್ ಒಂದಷ್ಟು ಟೈಮ್ ತೊಗೊಂತೆ, ಒಂದೇ ಟಾಸ್ಕ್ನ ರಿಪೀಟಾಗಿ ಮಾಡಬೇಕಾಗತ್ತೆ. ಸೊ ಅವ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು. ಆಮೇಲೆ ಅವ್ರಿಗೂ ಒಂದು ಅವ್ರ ಲೈಫಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ. ಸೊ ಅವರು ಖುಷಿಯಾಗಿ ಮಾಡಿದ್ರು. ಸೊ ಈ ವರ್ಷ ಅಂದರೆ ಪರ್ಟಿಕ್ಯುಲರ್ ಈ ವರ್ಷ ಇಂಡಸ್ಟ್ರಿಗೆ ಒಂದಷ್ಟು ಒಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ. ಈಗ ಈ ವಾರದಿಂದ ಈಚೆಗೆ ಒಳ್ಳೆ ಸಿನಿಮಾಗಳು ಬರ್ತಿದೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಈ ಒಳ್ಳೆಯ ಸಿನಿಮಾಗಳ ಗ್ಯಾಪ್ ಆಗಿದ್ದು ಏನು ಕಾರಣಕ್ಕೆ ಇರ್ಬೋದು ಅಂತ? ಅಂದರೆ ಜನಕ್ಕೆ ಯಾಕೆ ನಾವು ರೀಚ್ ಆಗಕ್ಕೆ, ಕನ್ನಡ ಸಿನಿಮಾಗಳು ರೀಚ್ ಆಗಕ್ಕೆ ಯಾಕೆ ಆಗ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ರೀಚ್ ಆಗಕ್ಕೆ ಆಗ್ತಿಲ್ಲಲ್ಲ, 100% ರೀಚ್ ಆಗ್ತಾ ಇರುತ್ತೆ. ಬಟ್ ಅಂದರೆ OTT ಆಗಿರ್ಬೋದು ಅಥವಾ ಟೆಲಿವಿಷನ್ ಆಗಿರ್ಬೋದು, ಜನರನ್ನ ಥಿಯೇಟ್ರಿಗೆ ಕರ್ಕೊಂಡು ಬರೋದನ್ನ ತಡೀತಾ ಇದೆ ಅಥವಾ ನಿಲ್ಲಿಸ್ತಾ ಇದೆ. ಅದೊಂದು ಬ್ಯಾರಿಯರ್ ಆಗಿ ನಿಂತ್ಕೊಳ್ತಿದ್ಯಾ? ಹೇಗೆ ಅನ್ಸುತ್ತೆ ಅಂದರೆ OTT ಲೆಕ್ಕ ಯೋಚನೆ ಮಾಡೋದಾದ್ರೆ? ಅದೇ ಎಲ್ಲದಕ್ಕೂ ಅಡ್ವಾಂಟೇಜ್ ಇರುತ್ತೆ, ಎಲ್ಲದಕ್ಕೂ ಡಿಸ್ಅಡ್ವಾಂಟೇಜ್ ಇರುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋಕ್ಕಲ್ಲ. ಒಬ್ಬೊಬ್ರಿಗೂ ಒಂದೊಂದು ಸರಿ ಒಂದೊಂದು ತಪ್ಪು. ಸೊ ಈಗ ಸಿನಿಮಾನೂ ಅದು ಫೇಸಸ್, ಅದು ಎಲ್ಲ ಇಂಡಸ್ಟ್ರಿಯಲ್ಲಿ, ಬರೀ ಕನ್ನಡ ಸಿನಿಮಾಲೇ ನೀವು ಯಾವ ಲ್ಯಾಂಗ್ವೇಜ್ ತೊಗೊಂಡ್ರೇನು ಒಂದೊಂದ್ಸರಿ ಡೌನ್ಫಾಲ್ ಇದ್ದೇ ಇರುತ್ತೆ. ಒಂದ್ಸರಿ ಯಾವುದು ಸಿನಿಮಾ ಹೋಗ್ತಾರಲ್ಲ, ಒಂದೊಂದ್ಸರಿ ಎಲ್ಲ ಸಿನಿಮಾನೂ ಹಿಟ್ ಆಗುತ್ತೆ. ಸೊ ಅದೊಂದು ಫೇಸ್, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಈಗ ತಿರ್ಗಾ ಭೀಮಾ ಸ್ಟಾರ್ಟ್ ಆಗಿದೆ, ಎಲ್ಲ ಒಳ್ಳೆ ರೆಸ್ಪಾನ್ಸಸ್ ಇದೆ. ಈಗ ಗಣೇಶ್ ಅವ್ರ ಪಿಕ್ಚರ್ಗೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಇದೆ. ಸೊ ಅದೇ ಥರ ಈಗ ಇಮೇಲೆ ಲೈನಪ್ ಅಂತೂ ಈಗ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳಿದೆ. ಸೊ ಈಗ ತಿರ್ಗಾ ನೋಡ್ತೇವೆ, ಎಲ್ಲರೂ ಈಗ ಆಮೇಲೆ ಮೊನ್ನೆ ರೀಸೆಂಟಾಗಿ ಆಗಿದೆ ಎಲ್ಲ ಮರ್ತೇ ಹೋಗಿರ್ತಾರೆ. ಸೊ ಆ ಥರ ಅದೊಂದು ಫೇಸ್ ಅನ್ಸುತ್ತೆ. ಅದೇ ಇಲ್ಲಿಂದ ಒಂದಷ್ಟು ಒಳ್ಳೆ ಸಿನಿಮಾಗಳು ಲೈನಪ್ ಅಂದರೆ ನಾವು ತುಂಬ ಜನದ ಹತ್ರ ಮಾತಾಡ್ಬೇಕಾದ್ರು ಹೇಳೋದಂಗೆ ಆ ಕಂಟಿನ್ಯೂಸ್ ಫ್ಲೋ ಇರಬೇಕು. ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಬಂತವ್ರು ಒಂದು ಗ್ಯಾಪ್ ಆಗಬಾರ್ದು, ಒಂದು 15-20 ಡೇಸ್, ಒಂದು ಮಂತಿಗೆ ಇನ್ನೊಂದು ಸಿನಿಮಾ ಚೆನ್ನಾಗಿರೋದು. ಜನಕ್ಕೆ ಥಿಯೇಟರ್ಗೆ ಹೋಗೋ ಹ್ಯಾಬಿಟ್ ತಪ್ಪಬಾರ್ದು. ತುಂಬಾ ಒಳ್ಳೆ ಸಿನಿಮಾ ಬರ್ತಿದ್ರೆ ಅವರು ಹೋಗ್ತಾನೆ ಇರ್ತಾರೆ. ಇಲ್ಲ ಒಂದ್ಸಲಿ ಮನೇಲಿ ಕೂತ್ಕೊಂಡು ಅಭ್ಯಾಸ ಆದ ತಕ್ಷಣ ತಿರ್ಗಾ ಥಿಯೇಟರ್ಗೆ ಕರ್ಸೋದು ಒಂದೊಂದ್ಸಲಿ ಕಷ್ಟ ಆಗುತ್ತೆ. ಸೊ ನಮ್ದು ಏನಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಜನಕ್ಕೆ ಒಳ್ಳೆ ಸಿನಿಮಾ ಕೊಡೋದು, ಆಮೇಲೆ ಜಾಸ್ತಿ ಸಿನಿಮಾ ಕೊಡೋದು. ವಿನಯ್ ಅವರು ಹೇಗೆ ಎಂಟರ್ಟೈನ್ಮೆಂಟ್ ಅಂದರೆ ಪರ್ಟಿಕ್ಯುಲರ್ ಆಗಿ ಥಿಯೇಟ್ರಿಗೆ ಹೋಗಿ ಜಾಸ್ತಿ ಎಂಜಾಯ್ ಮಾಡ್ತಿದ್ರ ಮೊದಲೆಲ್ಲ? ನಾನು ಈಗ OTT ಬಂದಿರೋ ಪೀರಿಯಡ್ ಬಿಟ್ಬಿಟ್ಟು ಮೊದಲೆಲ್ಲ ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡ್ತಿದ್ದಾರೆ ಹೇಗೆ ಅಂತ? ಅಂದರೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ರ, ಫ್ಯಾಮಿಲಿ ಜೊತೆ? ಇವಾಗಲೂ ಹೋಗ್ತೀನಿ ನಾನು ಥಿಯೇಟ್ರಿಗೆ, ಈಗಲೂ ಹೋಗ್ತೀನಿ. ಎಷ್ಟು ಫ್ರೀಕ್ವೆಂಟಾಗಿ ಸಿನಿಮಾಗಳು ನೋಡ್ಬೋದು ಅಂತ? ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಥ ಸಿನಿಮಾ ನೋಡಬೇಕು ಅಂತ ಹೇಗೆ ಸೆಲೆಕ್ಷನ್ ಹೇಗೆ ಅಂತ? ಸಿನಿಮಾದಲ್ಲಿ ಏನು ಸೆಲೆಕ್ಷನ್ಸ್ ಇಲ್ಲ ಆ್ಯಕ್ಚುಲಿ. ಸಿನಿಮಾ ನೋಡೋದ್ರಲ್ಲಂತೂ ಸೆಲೆಕ್ಷನ್ಸ್ ಇಲ್ಲ, ಎಲ್ಲ ಥರ ಸಿನಿಮಾ ನೋಡ್ತೀನಿ. ಯಾವುದೇ ಒಳ್ಳೆ ಸಿನಿಮಾ ಬಂದರೂ ನೋಡ್ತೀನಿ. ಎಲ್ಲ ಸಿನಿಮಾ ಬಂದರೆ ನಾರ್ಮಲಾಗಿ ಹೋಗ್ತೀನಿ. ಅದೊಂಥರ ಈಗ ಎಲ್ಲರ ಲೈಫಲ್ಲಿ ಒಂದೊಂದು ಕಲ್ಚರ್ ಇರುತ್ತಲ್ಲ, ಅಂದರೆ ಒಂದು ಪದ್ಧತಿಗಳಿರುತ್ತಲ್ಲ. ಸೊ ಆ ಥರ ನಮ್ಮ ಇದರಲ್ಲಿ ಸಿನಿಮಾ ನೋಡೋದೇ ಒಂದು ಪದ್ಧತಿ. ಅದು ಹೋಗ್ತೀವಿ ವೀಕ್ಲಿ 1-2 ಸಿನಿಮಾ ಅಟ್ಲೀಸ್ಟ್ ಹೋಗ್ತೀನಿ. ಇಲ್ಲಾಂದರೆ ಮನೇಲೇ ಒಂದಷ್ಟು ಸಿನಿಮಾಗಳು ನೋಡ್ತೀನಿ. ಬಟ್ ಏನೇ ಇದ್ರೂ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಅದು ಎಲ್ಲೂ ಸಿಗೋಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಅದು ನೀವು ತುಂಬ ಜನ ಜೊತೆ ನೋಡ್ತಿರ್ತೀರ. ಒಬ್ಬರೇ ನೋಡೋದಕ್ಕೂ ಡಿಫ್ರೆನ್ಸು ಒಂದು. ಈಗ ನಗ್ಬೇಕಂದ್ರೆ ಒಂದು 100 ಜನ ಜೊತೆ ನಗೋದೊಂದು, ಆಮೇಲೆ ಒಬ್ಬರೇ ನಗೋದೊಂದು. ಆಮೇಲೆ ಈಗ ಎಲ್ಲರ ಹತ್ರನೂ ಒಂದು ಇಮೋಷನ್ ಕ್ರಿಯೇಟ್ ಆಗಿರುತ್ತೆ. ಒಂದು 100 ಜನ ಕೂತು ಎಲ್ಲರೂ ಒಟ್ಟಿಗೆ ರಿಯಾಕ್ಟ್ ಆಗ್ತಿರ್ತಾರೆ. ಸೊ ನೀವು ಹಂಗೆ ಜೆಲ್ಲಾಗ್ಬಿಟ್ಟಿರ್ತೀರ ಆಡಿಯನ್ಸ್ ಜೊತೆ. ಸೊ ಆ ಎಕ್ಸ್ಪೀರಿಯೆನ್ಸು ನಿಮಗೆ
ನಿಮ್ಮ ಮನೇಲಿ ಎಲ್ಲೇ ಎಷ್ಟೇ ಒಳ್ಳೆ ಸೌಂಡ್ ಸಿಸ್ಟಮ್ ಇರಲಿ, ಹೋಮ್ ಥಿಯೇಟರ್ ಇದ್ರಿ ಅದು ಸಿಗಲ್ಲ. ಸೊ ಥಿಯೇಟ್ರಲ್ಲಿ ಕ್ರೌಡಲ್ಲಿ, ಆಮೇಲೆ ಗೊತ್ತಿರೋ ಜನ ಅಲ್ಲ, ಎಷ್ಟೊಂದು ಬೇರೆ 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 ಜನಗಳಿರ್ತಾರೆ. ಸೊ ಅದು ಬರೀ ಥಿಯೇಟ್ರಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಯಾರೇನೇ ಅಂದ್ರೂ ಥಿಯೇಟರೇ ಇರುತ್ತೆ. ಆಮೇಲೆ ಥಿಯೇಟರ್ ಯಾವಾಗಲೂ ಇರುತ್ತೆ. ಸೊ ಪೆಪ್ಪೆ ಹಾಗಾದರೆ ಪರ್ಟಿಕ್ಯುಲರ್ ಪೆಪ್ಪೆ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ನೋಡುವಾಗ ಏನೆಲ್ಲ ಮಜಾಗಳು ಸಿಗ್ಬೋದು? ನೀವು ಹೇಳಿದ್ರಿ ಆಗಲೇ ಸಿನಿಮಾಟೋಗ್ರಫಿ ಇರುತ್ತೆ, ರೀರೆಕಾರ್ಡಿಂಗ್ ಇರುತ್ತೆ ಅಂತ. ಈಗ ಹೊಸದಾಗಿ ಯಾವುದು ಟೀಸರ್ ನೋಡಿದ್ದಾರೆ, ನಾಳೆ ಟ್ರೇಲರ್ ಬರ್ತಾರೆ, ಟ್ರೇಲರ್ ನೋಡ್ತಾರೆ. ಸೊ ಥಿಯೇಟ್ರಲ್ಲಿ ಕೂತಾಗ ಏನು ಹೊಸದನ್ನು ಎಂಜಾಯ್ ಮಾಡಬಹುದು ಅಂತ ಪ್ರೇಕ್ಷಕ. ಅದೆಲ್ಲ ಈ ಸಿನಿಮಾ ಏನಕ್ಕೆ ಥಿಯೇಟ್ರಲ್ಲೇ ನೋಡಬೇಕು ಅಂದರೆ, ಇದೊಂದು ನಾನು ಹೇಳಿದೆ ಆಗಲೇ, ಈ ಡೈರೆಕ್ಟರ್ ಅವರೇ ಒಂದು ಕಾಲ್ಪನಿಕ ಒಂದು ಊರು ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಆ ಊರನ್ನ ತೋರ್ಸೋಕ್ಕೆ ಎಲ್ಲ ಒಂದು ಅಮೇಝಿಂಗ್ ಸಿನಿಮಾಟೋಗ್ರಫಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಆ ಸೌಂಡ್ ಡಿಸೈನ್ ಮೇಲೆ ಅಷ್ಟು ಕೆಲಸ ಮಾಡಿದ್ದಾರೆ, ನಿಮಗೆ ಇಡೀ ಆ ಊರ್ದು ಫೀಲ್ ಸಿಗಲಿ ಅಂತ. ಆಮೇಲೆ ಪೂರ್ಣ ಅವರ ಮ್ಯೂಸಿಕ್ಕು ಆಮೇಲೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಅದನ್ನ ದೊಡ್ಡ ಸ್ಕ್ರೀನಲ್ಲಿ ಸರೌಂಡ್ ಸಿಸ್ಟಮಲ್ಲಿ ಕೇಳಿದ್ರೇ ಅದು ಫುಲ್ ಅದು ಸಿನಿಮಾದ ಆ ಮಜಾ ಸಿಗೋದು. ಸೊ ಆಮೇಲೆ ಏನೇ ಇದ್ರೂ ದೊಡ್ಡದಾಗಿ ಕಾಣಿಸಿದ್ರೇ ಅದು ಖುಷಿಯಾಗುತ್ತೆ. ಅಷ್ಟು ಜನ ಜೊತೆ ಕುತ್ಕೊಂಡು ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ ಥರ ಇರುತ್ತೆ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾಗೆ. ಆಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಅಷ್ಟು ಕೆಲಸ ಮಾಡೋದು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಸೊ ಅದೊಂದಷ್ಟು ಈಗ ನೀವು ಒಂದು ಫೋನಲ್ಲಿ ನೋಡಿದಾಗ, ಟಿ ವಿಯಲ್ಲಿ ನೋಡಿದಾಗ ಅದು ಅಲ್ಲೇ ಕಟ್ ಡೌನ್ ಆಗ್ಬಿಟ್ಟಿರುತ್ತೆ. ಸೊ ಎಷ್ಟೊಂದು ಕಾಣಿಸೋದೇ ಇಲ್ಲ. ಸೊ ಯಾವುದೇ ಟೀಮ್ದು ಫುಲ್ ಎಫರ್ಟ್ ನೋಡಬೇಕು ಅಂದರೆ ನಾವು ಥಿಯೇಟ್ರಲ್ಲೇ ನೋಡಬೇಕು. ಸೊ ಸಿನಿಮಾ ಕಂಪ್ಲೀಟ್ ಅಪ್ಪಾಜಿಯವ್ರು ನೋಡಿದ್ರೆ ಹೇಗಂದ್ರು ಅಂದರೆ, ಟೀಸರ್ ಬಿಟ್ಟು ಸಿನಿಮಾ ಪೋರ್ಷನ್ ಏನಾದ್ರು ನೋಡಿದ್ರೆ ಏನಂದ್ರು ರಾಘಣ್ಣ? ಟೀಸರ್ ನೋಡಿದ್ರೆ ಒಂದಷ್ಟು ಶೋರೀಲ್ ನೋಡಿದ್ರು. ಸೊ ಅವ್ರಿಗೆ ಇಷ್ಟ ಆಯಿತು. ಅವ್ರದ್ದು ತುಂಬ ಫ್ರೆಶ್ ಸೀನ್ಗಳು ಕಾಣಿಸ್ತು, ಫ್ರೆಶ್ ಸಿಚುವೇಶನ್ಸ್ಗಳು ಕಾಣಿಸ್ತು. ಅವ್ರಿಗೆ ಖುಷಿ ಕೊಟ್ಟರು. ಸೊ ಅವರ ಸ್ವಸ್ತಿಕ್ ಸಿನಿಮಾದ ಕ್ಯಾರೆಕ್ಟರ್ ಏನಿತ್ತು ಆ ಥರ ಕಾಣಿಸ್ತಿದೆ, ನಿಮ್ಮ ಬಿಯರ್ಡ್ ಆಗಿರ್ಬೋದು, ಆ ಹೇರ್ ಸ್ಟೈಲ್ ಎಲ್ಲ. ಸೊ ಅದನ್ನೇನಾದ್ರು ಹೇಳಿದ್ರೆ ಯಾವತ್ತಾದ್ರು ಅಂತ, ಅಂದರೆ ನಿಮ್ಮ ಫೇಸ್, ನಿಮ್ಮ ಈ ಗೆಟಪ್ ನೋಡಿದ್ರೆ ಆ ಸ್ವಸ್ತಿಕ್ ಸಿನಿಮಾದಲ್ಲಿ ರಾಘಣ್ಣ ಹೇಗಿದ್ರು ಆ ಕಾಣಿಸ್ತಿದ್ದೀರಾ ಅಂತ. ಅಂದರೆ ಎಲ್ಲ ಕರೆಕ್ಟ್ ಹೇರ್ ಸ್ಟೈಲ್ ಸೇಮ್ ಹಂಗೆ ಇತ್ತು. ಬಟ್ ಇಲ್ಲ, ಡ್ಯಾಡ್ ತುಂಬ ಶೂಟಿಂಗಿಗೂ ಬಂದಿದ್ರು, ಇದು ಮಾಡಿದ್ರು. ಸೊ ಅವ್ರಿಗೆ ಮೊದಲಿಂದನೂ ಈ ಸಿನಿಮಾ ಅವರು ಕೂಡ ಎಕ್ಸ್ಪ್ಲೋರ್ ಮಾಡ್ತಾರೆ, ಕಾಡು ಇದೆಲ್ಲ ಅವ್ರಿಗೂ ಇಷ್ಟ ಆಗುತ್ತೆ. ಹೌದು, ಅವ್ರಿಗೂ ಇಷ್ಟ ಆಗುತ್ತೆ. ಕಾಡಂದ್ರೆ ಯಾರಿಗೂ ಇಷ್ಟ ಇದೆ? ಎಲ್ಲರಿಗೂ. ಪರ್ಟಿಕ್ಯುಲರ್ ಆಗಿ ಕೆಲವರು ನನ್ನ ಕಾಡಲ್ಲಿ ಹೋದ್ರೆ ಒಂದ್ಸರಿ ಒಂದು ಕಾರಲ್ಲಿ ಕುತ್ಕೊಂಡು ಒಂದ್ಸರಿ ನೋಡ್ಕೊಂಡು ಬಂದ್ಬಿಡ್ತೀವಿ, ಅವ್ರು ಬೇರೆ ಕಾಡಿನ ಒಳಗಿಳಿದು ಮರಗಿಳಿದ ಮಧ್ಯೆ ಓಡಾಡೋ ಆ ಖುಷಿನೇ ಬೇರೆ. ಸೊ ಅವರು ಅದೇ ಥರ ಎಕ್ಸ್ಪ್ಲೋರ್ ಮಾಡ್ತಾರೆ. ಹೇಗೆ? ಅವ್ರಿಗೂ ಇಷ್ಟ ಕಾಡಂದ್ರೆ, ಅವ್ರಿಗೂ ಇಷ್ಟ. ಯಾಕಂದ್ರೆ ಅವರು ಈಗ ಗಾಜನೂರೆಲ್ಲ ಕಾಡು ಪಕ್ಕ ಅನ್ನಲ್ಲ. ಸೊ ಅವರು ಚಿಕ್ಕ ವಯಸ್ಸಿಂದ ಅದು ಅಭ್ಯಾಸ ಆಗುತ್ತೆ. ಸೊ ಈಗ ಫೈನಲಿ ರಿಲೀಸ್ ಹಂತಕ್ಕೆ ಬಂದಿರ್ತೈತೆ. ಸೊ ನಿಮ್ಮ ಫ್ಯಾನ್ಸ್ಗೆ ಅಥವಾ ಸಿನಿಮಾ ನೋಡ್ಲಿಕ್ಕೆ ಬರೋವಂಥವ್ರಿಗೆ ಏನಂತ ಹೇಳಿಕ್ಕೆ ಇಷ್ಟಪಡ್ತೀರಾ? ಅದೇ ಪೆಪ್ಪೆ 30th ರಿಲೀಸ್ ಆಗಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ತುಂಬ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತೂ 100% ನಿಮಗೆ ಫೀಲ್ ಆಗುತ್ತೆ. ಒಂದಷ್ಟು ತಲೆಯಲ್ಲಿ ಯೋಚನೆಗಳು ಬರುತ್ತೆ. ಆಮೇಲೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಥಿಯೇಟ್ರಲ್ಲಿ ಸಿಗುತ್ತೆ. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಅಲೆ ಶುರುವಾಗಿದೆ ಅಥವಾ ಒಳ್ಳೆ ಕಾಲ ಬಂದಿದೆ ಅಂತ ಹೇಳ್ಬೋದು ಸೈಡಲ್ಲಿ. ಸೊ ಅದೇ ಒಳ್ಳೆ ಕಾಲದಲ್ಲಿ ಪೆಪ್ಪೆ ಕೂಡ ಬರ್ತಿದೆ. ಸೊ ಸಿನಿಮಾಕ್ಕೆ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಸೊ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಜನ ಮನದುಂಬಿ ಹರಿಸ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ವಿನಯ್ ಅವರ ಮಾತಾಗಿತ್ತು. ಪೆಪ್ಪೆ ಒಂದು ಒಳ್ಳೆ ಅನುಭವ ನೀಡುತ್ತೆ ಥಿಯೇಟ್ರಿಗೆ ಬಂದು ನೋಡೋದ್ರಿಂದ. ಸೊ ಎಂಜಾಯ್ ಮಾಡಿ ಅಂತ ವಿನಯ್ ಅವರು ಹೇಳ್ತಾ ಇದ್ದಾರೆ. ಸೊ ಇನ್ನಷ್ಟು ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.